ಬರ್ಲಿಲ್ಲ ಅಂದ್ರೆ ಹೆಂಗೆ ಕಡೆಯಿಂದ ಮಳೆ ಬಂದ್ರೆ ಮೇಡಮ್ ಅಲ್ಲಿ ಹೋಗಕ್ ಬರಕ್ಕಾಗಲ್ಲ. ಬೇಕಾದ್ರೆ ಬಜ್ಜೆ ಆದ್ರೆ ಬಸ್ಸು ಬರಲ್ಲ ಮೇಡಮ್ ಅವರೇ, ನಡ್ಕೊಂಡೇ ಹೋಗ್ಬೇಕು. ಆ ಬಸ್ಸು ಬರಲ್ಲ, ಅಂಗನವಾಡಿನೂ ಇಲ್ಲ ಮೇಡಮ್, ಕಟ್ಟಾಗಕ್ಕಾಗೋದಿಲ್ಲ ಕ್ರಾಸ್ ಅಲ್ಲಿ. ಅವ್ರ ಬಜ್ಜೆ ಅಂತ ಬರಕ್ಕೆ ಆಗಲ್ಲ ಅಂತಾರೆ. ಅಂಗನವಾಡಿ ಇಲ್ಲೇ ಇಲ್ಲ, ಮಾಡ್ತಾವೆ. ಸ್ವಂತ ಕಟ್ಟಡ ಇಲ್ಲ, ಯಾವುದು ಇಲ್ಲ. ಈ ಗ್ರಾಮಕ್ಕೆ ರಸ್ತೆನೇ ಇಲ್ಲ. ರಸ್ತೆ ನಮ್ದು ಇರೋ ರಸ್ತೆನ ನಾವು ಮಾಡಕ್ ಕೊಡ್ತಾ ಇಲ್ಲ. ನಾವು ತಹಸೀಲ್ದಾರ್ಗೆಲ್ಲ ಹೇಳಿ ಸೈಕೆಲ್ಲ ಮಾಡಿ ಅವರು ತಹಸೀಲ್ದಾರ್ಗೆ ಅರ್ಜಿ ಕೊಟ್ಟು ಪೇಪರ್ಗೆ ಹೇಳಮ್ಮ, ನೀನ್ ಬಂದಿದೆಯಲ್ಲ ಈಗ ತಹಸೀಲ್ದಾರ್ ಬಂದಿದೆ, ನಮ್ಮ ಪಟೇಲ್ ರಸ್ತೆ ಮಾಡ್ಕೊಡಕ್ ಬಿಡಲ್ಲ. ಏನ್ ಮಾಡ್ತಾರೆ, ಮಣ್ಣು ಹಾಕ್ಸಕ್ ಹೋಯ್ತಾರೆ. ಗುಂಡಿ ಆಗೈತಲ್ಲ ಅಂತ ಮಣ್ಣು ಹಾಕ್ಸಕ್ ಹೋದ್ರೆ ಮಣ್ಣು ತವೆ ಹೋಗಿ ಮನೆ ಕಟ್ತಾರೆ. ಶಾಲೆಗೆ ಯಾಕೆ ಪ್ರಾವಿಷನ್ ಇಲ್ಲ? ಊರವ್ರ ಜಾಗ ಕೊಡಲ್ವಾ? ಯಾರು ಗೊತ್ತು, ಹಿಂದೆ ಯಾರಾದ್ರೂ ಕೊಟ್ಟಿದ್ರಾ? ಎಲ್ಲವನ್ನೂ ನೀವು ಮಾಡ್ಬೇಕಾಗುತ್ತೆ. ಇಲ್ಲ ಅಂತಂದ್ರೆ ತಹಸೀಲ್ದಾರ್ ಬರ್ಬೇಕಾಗ್ತಿತ್ತು, ಗೊತ್ತಾಯ್ತಾ? ಜಮೀನ್ ಮಾಲೀಕರಲ್ಲಿ ತಹಸೀಲ್ದಾರ್ ಬಂದ್ರು ಅರ್ಸಲ್ಲ, ಅಧಿಕಾರಿಗಳಿಗೆ ಹೋಯ್ತು ಮುಗಿತು. ಬರ್ತಾರೆ 3 ಸಾರಿ ಬಂದಾರೆ ಮೇಡಮ್, ಬರ್ತಾರೆ ಹೋಯ್ತಾರೆ. ನಮ್ಗೆ ಏನ್ ಕ್ಲೋಸ್ ನಾವು ಬಂದು ಹೋಗ್ತಾರೆ. ಒಂದೊಂದೇ ಸಂಬಂಧ ಮೂಲ ಇದೆಯಲ್ಲ, ಆ ವಿಚಾರ